ಸುಳ್ಳು ಇರ್ಬೋದು. ಆದ್ರೆ ಒಂದು ಮಾತು ಮಾತ್ರ ಸತ್ಯ, DKC ಮೂಲತಃ ಕಾಂಗ್ರೆಸ್ಸಿಗ ಒಂದು, ಎರಡನೇದಾಗಿ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲವ ಅನ್ನುವಂಥದ್ದು ಗೊತ್ತದ. ಒದ್ದಾದ ಅಧಿಕಾರ ತೆಗೆದುಕೊಳ್ತೀನಿ ಅನ್ನೋಷ್ಟು ಮಟ್ಟಿಗೆ ಅಧಿಕಾರದ ಬಗ್ಗೆ ಹಂಬಲ ಚಪಲ ಇದ್ದಂಥವ್ರು. ಬಟ್ BJPಗೆ ಹೋದರೆ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿಗುವಂಥ ಮಹತ್ವ ಸಿಗ್ತದನ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಲೀಡರ್ಸ್ ಇದ್ದಾರೆ, ಅವರ ವಯಸ್ಸಿನವರು, ಅದಕ್ಕೆ ಸ್ವಲ್ಪ ದೊಡ್ಡವರು, ಸಣ್ಣವರು. ಅದರಲ್ಲೂ ಅಲ್ಲಿ ಹೋದರೆ ಅವರು ವಿಜೇಂದ್ರ ಇವತ್ತಿನ ಮೌನ ವಹಿಸ್ಬೋದು. ಬಟ್ ಕಾಲಾಂತರದಲ್ಲ ಇವತ್ತು ನಿಮಗೆ ಗೊತ್ತದ ಮಹಾರಾಷ್ಟ್ರದಲ್ಲೇ ಏನಾಗಿದೆ ಅಂತೇಳಿ ಶಿಂದೆ ಅವರ ಪರಿಸ್ಥಿತಿ ಹೌದು ಇದ್ದಾರೆ, ಆಚೆಗುಂಟು ಲೆಕ್ಕಕ್ಕಿಲ್ಲ. ಉಪ್ಪಿಟ್ಟಿನಲ್ಲಿಯ ಕರಿಬೇವಿನ ಹಾಗೆ ಅದಾಗ್ತಾರ, ಅದನ್ನು ಬಯಸ್ತಾ ಇದ್ದಾರೆ DKC ಅವರು. ಮುಸ್ಲಿಂ ಬಯಸ್ಲಿಕ್ಕಿಲ್ಲ, ಬುದ್ಧಿವಂತಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಅವಕಾಶ ಅದ 2027ರಲ್ಲಿ ಸಪೋಸ್ ಕಾಂಗ್ರೆಸ್ ಬಂದ್ರೆ ಅವರ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭಾಳಷ್ಟು ಹೋಪ್ಸ್ ಇದ್ದಾವೆ. ಅವ್ರ ನಂತರ ಎರಡನೇದ್ದು ಪರಮೇಶ್ವರಪ್ಪನವರು, ಮೂರನೇದಾಗಿ ಸತೀಶ್ ಜಾರಕಿಹೊಳಿ ಓದಿದ್ದಾರೆ. ಈ ಒಂದು 3 ಜನರ ಮಧ್ಯದಲ್ಲಿ ಅಧಿಕಾರ ಹೋರಾಟ ಅದ. ಅದು ಏನೇನಾಗ್ತದೆ ಗೊತ್ತಿಲ್ಲ 2027ರಲ್ಲಿ. ಬಟ್ 2027ರಲ್ಲಿ ಕಾಂಗ್ರೆಸ್ನ ಸೋಲಿಸಬೇಕು ಅನ್ನೋಂಥ ಅತ್ಯಂತ ಪ್ರಬಲ ಆಸೆಯಿಂದ ಈ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. BL ಸಂತೋಷ ನೇತೃತ್ವ ವಹಿಸಿಕೊಂಡಿದ್ದಾರೆ. ಈ ನಮ್ಮ ವಿಜೇಂದ್ರರು ಅಧ್ಯಕ್ಷ ಮಾಡುವಲ್ಲ. ಮತ್ತು BL ಸಂತೋಷ್ ಅವ್ರಿಗೆ ಕನ್ಫರ್ಮ್ ಆಗ್ಯದ. ನಾವು ಯಾವುದೇ ರೀತಿಯ ಪ್ರಯತ್ನ ಮಾಡಿದರು, ಯಾವುದೇ ಸಣ್ಣ ಏನು ಉಪಯೋಗ ಮಾಡಿದರು, ನಾವು ಯಡಿಯೂರಪ್ಪನ ಸರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿಬಿಟ್ಟದ. ಯಾಕೆಂದರೆ ಮೂಲತಃ ತಿಳ್ಕೊಬೇಕಾಗಿದೆ, ಯಡಿಯೂರಪ್ಪ ಸಿದ್ದರಾಮಯ್ಯನ ಬಿಟ್ಟರೆ ಮಾಸ್ ಲೀಡರ್, ಇದನ್ನೆಲ್ಲರೂ ಒಪ್ಪಬೇಕಾಗ್ತದೆ. ತಪ್ಪೋ ಒಪ್ಪೋ ಪೋಕ್ಸೋ ಗಿಕ್ಸೋ ಏನೋ ಆರೋಪ ಇರ್ಬೋದು, ಭ್ರಷ್ಟಾಚಾರ ಆರೋಪ ಇರ್ಬೋದು, ಜೈಲಿಗೆ ಹೋಗಿ ಬಂದಂಥ ಆರೋಪ